ಇವತ್ತು ನಾ ಹೋಗಿದ್ದೆ ನಮ್ಮ ದೋಸ್ತನ ಅಂಗಡಿ ಜೋಡ್ನಿ ಮತ್ತು ಅವ್ನು ಕೊಳಕ್ಕೆ ಸರ ತರಕ್ಕೆ. ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿ, ನಾನು ನಿಮ್ಮ ಮಂತೇಶ. ನಮ್ಮ ದೋಸ್ತನ ಬೈಕ್ ಮೇಲೆ ಕುಂತ ನಾವು ಸೀದಾ ಹೊಂಟೂರಿ ಹಳ್ಯಾಳ ಕಡೆ. ಹಂಗೆ ಹೋಗ್ಬೇಕಾದ್ರೆ ಒಂದು ಟ್ರೆಂಡಿಂಗ್ ಡೈಲಾಗ್ ನೆನಪಾತ್ ನೋಡ್ರಿ ನಮಗೆ. ನಮ್ಮ ಲೆವೆಲ್ ಅಲ್ಲ ಸುಳೆ ಮಗ. ಹೆಂಗಿತ್ರಿ ಆ ಟ್ರೆಂಡಿಂಗ್ ಡೈಲಾಗ್ ಅಂತ ನಮಗೆ ಕಮೆಂಟ್ ಮಾಡಿರಿ. ಹಂಗೆ ಹೋಗ್ಬೇಕಾದ್ರೆ ನೋಡ್ರಿ ನಮ್ಮ ಕಡೆ ಹೆಂಗೆ ಟ್ಯಾಕ್ಟರ್ ಅದಾವ ರೀ. ಎಲ್ಲೆಲ್ಲೋ ಹಬ್ಬ ಅಂದಂಗೆ ನಮ್ಮಲ್ಲಿ ಎಲ್ಲೆಲ್ಲೋ ಟ್ಯಾಕ್ಟರ್ ರೀ. ಅನ್ಸೋದಿರ್ಬೇಕು ರೀ ಇಷ್ಟು ಕಬ್ಬಿನ ಟ್ಯಾಕ್ಟರ್ ಇಲ್ಲ ಅದ ಅಂತೇಳಿ. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಇರುತ್ತೆ ನಮ್ಮ ಹಳ್ಯಾಳ್ದಾಗ ರೀ. ಈ ಕಬ್ಬಿನ ಟ್ಯಾಕ್ಟರ್ದೆಲ್ಲ ಟ್ರಾಫಿಕ್ ದಾಟ್ ಬಂದು ನಾವು ಸೀದಾ ಯಲ್ಲಾಪುರ ನಾಕೆ ಕಡೆ ರೀ. ಇದ ನೋಡ್ರಿ ನಮ್ದು ಹಳ್ಯಾಳದ ಯಲ್ಲಾಪುರ ನಾಕೆ. ನಮ್ಮ ಯಲ್ಲಾಪುರ ನಾಕೆದಾಗ ಬೆಲ್ಲಚ್ಚ ಅಂದ್ರೆ ಭಾಳ ಫೇಮಸ್ ಅಂತ್ರಿ. ಆಯ್ತು, ಆಮೇಲೆ ಯಲ್ಲಾಪುರ ನಾಕೆನೂ ಕ್ರಾಸ್ ಮಾಡ್ಕೊಂತ ನಾವು ಸೀದಾ ಹೊಂಟೋ ನಮ್ಮ ಹಳ್ಯಾಳ ಮಾರ್ಕೆಟ್ ಕಡೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಡೈಲಿ ಇದೇ ಥರ ಬ್ಲಾಗ್ಸ್ ನೋಡ್ಬೇಕಲ್ಲ ಅದಕ್ಕೆ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಅಂತ ತಿಳ್ಕೊಂಡಾನ. ನಾವು ಹೊಂಟು ಸೀದಾ ಈಗ ಮಾರ್ಕೆಟ್ ರೋಡ್ ಮೇಲೆ ಪೊಲೀಸ್ ಸ್ಟೇಷನ್ ಕಡೆ. ಇದೆ ನೋಡ್ರಿ ನಮ್ದು ಹಳ್ಯಾಳದ ಮೇನ್ ಮಾರ್ಕೆಟ್. ಇಲ್ಲಿ ನಿಮಗೆ ಏನು ಬೇಕು ಅದೆಲ್ಲ ಸಿಗ್ತೈತೆ ರೀ. ಹಂಗೆ ಒಂದು ಸಾಂಗ್ ಹೋಗ್ಕೊಂಡ್ರಿ ನಮ್ಮ ಹಳ್ಯಾಳ ಮೇನ್ ಮಾರ್ಕೆಟ್ ಹೆಂಗೈತೆ ಅಂತ ನೋಡ್ಕೊಂಬರ್ರಿ. ನಮ್ಮ ಹಳ್ಯಾಳ ಮೇನ್ ಮಾರ್ಕೆಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಂಗೆ ಮೇಲೆ ಪೊಲೀಸ್ ಸ್ಟೇಷನ್ ಕಡೆ ಹೋಗಿದೆ ನೋಡ್ರಿ ನಮ್ದು ಆರ್ ವಿ ದೇಶಪಾಂಡೆ ಅವ್ರ ಮನೆ. ಹಂಗೂ ಹಿಂಗೂ ಮಾಡ್ಕಾಸ್ ನಾವು ಬಂದು ನಮ್ದು ಶಿವಾಜಿ ಸರ್ಕಲ್ ಅಥವಾ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಂತಾರೆ. ಆಮೇಲೆ ಈ ಕಡೆ ರೈಟ್ ಸೈಡಿಗೆ ಇತ್ತು ನೋಡಿ ಸುಭಾಷ್ ಚಂದ್ರ ಅವ್ರ ಸ್ಟ್ಯಾಚ್ಯೂ ರೀ. ಸರ್ಕಲ್ ಅದು ನೋಡ್ಕೊಂತ ನಾವು ಸೀದಾ ಹೊಂಟವ್ರಿ ವನಶ್ರೀ ಸರ್ಕಲ್ ಕಡೆ. ನೀವು ವನಶ್ರೀ ಸರ್ಕಲ್ ಬರೋದ ತಡ ರೀ, ಏನೋ ಫಂಕ್ಷನ್ ಆತಿಂದ ಅದನ್ನ ನೋಡ್ಕೊಂಡು ನಾವು ಸೀದಾ ಬಂದು ವನಶ್ರೀ ಸರ್ಕಲ್ ಕಡೆನ ರೀ. ಇಲ್ಲಿ ನೋಡ್ರಿ ನಮ್ದು ಕಿತ್ತೂರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ ಐತೆ ನೋಡ್ರಿ ಇಲ್ಲೇ. ಆಯ್ತು, ಆಮೇಲೆ ಅವನ್ನೆಲ್ಲ ಅಲ್ಲಿಂದ ನೋಡ್ಕೊಂಡು ದಾಟ್ ಬರೋ ಮಾಡಿ ನೋಡ್ರಿ ನಮ್ದು ಗಣಪತಿ ಟೆಂಪಲ್ದಾಗ ಏನೋ ವಾರ್ಷಿಕೋತ್ಸವ ಅಂತೇಳಿ ಸ್ಪೆಷಲ್ ಫಂಕ್ಷನ್ ಮಾಡಿದ್ರಿ. ಗಣಪತಿ ಟೆಂಪಲ್ ಅದು ನೋಡ್ಕೊಂಡು ಬರೋ ಮಟ್ಟ ನಮ್ಮ ದೋಸ್ತ್ ಕೈ ಮಾಡಿ ತೋರ್ಸಕತ್ರಿ. ನಾವು ನಮ್ಮ ಅಂಗಡಿ ಬೇಕಾಗಿದ್ದು ಐಟಮ್ ಅಂಗಡಿ ಬಂತಂತೇಳಿ ಬಂದು ಮುಟ್ಟ ಬಿಟ್ಟು ರೀ ಅಲ್ಲೇ. ಆಮೇಲೆ ಸೈಡಿಗೆ ಗಾಡಿ ಹಚ್ಕೊಂಡು ನಾವು ಕುಂತೂರಿ ಅಲ್ಲೇ ಗಾಡಿ ಕಡೆ ವೇಟ್ ಮಾಡ್ಕೊಂತ ನಮ್ಮ ದೋಸ್ತಂದ. ನಾವು ಒಂದು 5 ನಿಮಿಷ ವೇಟ್ ಮಾಡೋ ಮಟ್ಟ ನಮ್ಮ ದೋಸ್ತ್ ಹಿಂಗೆ ಹೋಗಿ ಹಿಂಗೆ ಬಿಟ್ರಿ. ಬಂದಾವ ಅವ್ರ ಅಂಗಡಿ ಜೋಡ್ನೆಲ್ಲ ನನ್ನ ಕೈಯಾಗ ಕುಟ್ಕಾಸ ಅವ ಹತ್ತು ಕುಂತ್ರಿ ಗಾಡಿ ಮೇಲೆ. ಮಾಡಿದವ್ರು ನಾವು ಹೊಂಟ್ರಿ ಸೀದಾ ಮನೆ ಕಡೆ ಹೋಗುವಾಗ ನಾವು ಹೊಡಿದ್ರಿ ಸೀದಾ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಅಂತ. ಹಿಂದ್ಗಡೆ ಹೋಗುವಾಗ ಬಸ್ ಸ್ಟ್ಯಾಂಡ್ ವ್ಯೂ ಹೆಂಗಿತ್ತು ಅಂತ ತೋರಿಸ್ತಾನೆ ಬರ್ರಿ ನಿಮ್ಗೆ. ಹಳೆ ಬಸ್ ಸ್ಟ್ಯಾಂಡ್ ನಮ್ದು ಇದೆ ನೋಡ್ರಿ ನಮ್ದು ಹಳೆ ಬಸ್ ಸ್ಟ್ಯಾಂಡ್. ಆ ಕಡೆ ಸ್ವಲ್ಪ ಮ್ಯಾಲೆ ಹೋದ್ರೆ ನಿಮ್ಗೆ ಹೊಸ ಬಸ್ ಸ್ಟ್ಯಾಂಡ್ ಸಿಗ್ತೈತೆ ರೀ. ಈಗ ಹೊಸದಾಗ ಆಗೈತೆ ರೀ. ನಾವು ಅದು ಕಾಲೇಜ್ಗೆ ಹೋಗೋ ಟೈಮ್ದಾಗ ನಮ್ಮಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಅಂತ ಇರಾಕಿಲ್ಲ ರೀ. ನಾವು ಇಲ್ಲೇ ಸಿಟಿ ಬಸ್ ಆಗಲಿ ಹಳ್ಳಿ ಬಸ್ ಆಗಲಿ ಎಲ್ಲ ಇಲ್ಲೇ ಹತ್ತು ಹೋಗಿದ್ರು ನಮ್ದು ಹಳೆ ಬಸ್ ಸ್ಟ್ಯಾಂಡ್ದಾಗ. ಈಗೆಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟೈತಲ್ರಿ. ಕಾರಣ ನರೇಂದ್ರ ಮೋದಿ. ಬಸ್ ಸ್ಟ್ಯಾಂಡ್ದು ಫ್ರಂಟ್ ವ್ಯೂ ನೋಡ್ಕೊಂತ ನಾವು ಸೀದಾ ಹೊಂಟು ರೀ ನಮ್ದು BSNL ಟವರ್ ಕಡೆ. ಯಾಕಂದ್ರೆ ನಮ್ಮ ದೋಸ್ತ ಅಪ್ಸರ ಅಂಗಡಿಯಾಗ ಏನೋ ಸ್ಟೇಷ್ನರಿ ಐಟಮ್ ತೊಗೋದಿತ್ರಿ ಅವ್ನ ಹುಡುಗಿಗೆ. ಹಂಗೆ ನಾವು ಇಲ್ಲಿ ಮಾತಾಡ್ಕೊಂತ ಬರೋ ಮಟ ನೋಡ್ರಿ ಅಪ್ಸರ ಅಂಗಡಿನ ಬಂತ್ರಿ. ರೈಟ್ ಸೈಡಿಗೆ ಐತೆ ನೋಡ್ರಿ ಅದೇ ರೀ. ಆದ್ರೆ ನನ್ನ ಮಗ ಅಲ್ಲಿ ಏನೂ ಲಾಕೆಟ್ ತೊಗೊಳಿಲ್ರಿ. ಯಾಕಂದ್ರೆ ಅಲ್ಲಿ ಏನೋ ಲಾಕೆಟ್ ಅದು ಚಲೋನೇ ಇರಲ್ಲ ಅಂತ ಹೇಳಿದ್ರಿ. ಕಮೆಂಟ್ ಮಾಡ್ರಿ ಅಲ್ಲಿ ಚಲೋ ಇರ್ತಾವಿಲ್ಲ ಅಂತೇಳಿ ಅಪ್ಸರ ಅಂಗಡಿಯಾಗ. ಹಂಗೆ ಅಪ್ಸರ ಅಂಗಡಿ ಮತ್ತು BSNLದ ಟವರ್ ಎಲ್ಲ ಕ್ರಾಸ್ ಮಾಡ್ಕೊತ ನಾವು ಹೊಂಟ್ರಿ ಫಿಶ್ ಮಾರ್ಕೆಟ್ ಕಡೆ. ಯಾಕಂದ್ರೆ ನಮ್ಮ ದೋಸ್ತಗೆ ಅವ್ರ ಮನ್ಯಾಗ ಅಡಿಕೆ ಮತ್ತು ಹೊಡ್ಯಾಕ ಏನೋ ಕಟ್ರ್ ಬೇಕಾಗಿತ್ತು. ಮತ್ತು ಹಂಗೆ ಈ ನನ್ನ ಮಗನೂ ಅಲ್ಲೇ ಲಾಕೆಟ್ ತೊಗೋತಾನಂದ್ರಿ. ಅದಕ್ಕೆ ನಾವು ಆ ಕಡೆನೂ ಹೊಂಟ್ರಿ ಫಿಶ್ ಮಾರ್ಕೆಟ್ ಕಡೆ. ನಾವು ಫಿಶ್ ಮಾರ್ಕೆಟ್ ಕಡೆ ಬರ್ಬೇಕಾರೆ ಮತ್ತು ನಾವು ಎಂಟರ್ ಆದ್ರೂ ನಮ್ಮ ಹಳ್ಯಾಳ ಮೇನ್ ಮಾರ್ಕೆಟ್ದಾಗ. ಆದ್ರೆ ನಮ್ಮ ದೋಸ್ತ ಮುಂದಿಂದ ಹೋಗಾತಿದ್ರಿ. ಏನಂತ ಕೇಸ ಅವ್ನ ಕಷ್ಟ ಕೇಳು ಬರ್ರಿ. ನೋ ಕಾಮೆಂಟ್ಸ್. ಯಾಕಂದ್ರೆ ನಮ್ಮ ದೋಸ್ತನ ಗಾಡಿ ಇರೋದು ಕಟ್ ಶೀಟ್ ರೀ. ಅದ್ರ ಮೇಲೆ ನಾವು 3 ಸೀಟ್ ಕುಂತಿದ್ರಿ. ಎಲ್ಲ ಇರೋದು ಡಬಲ್ XLಗಳು ರೀ. ಅದಕ್ಕೆ ರೀ ನಾವು ಅವ್ನ ಮ್ಯಾಲೆಲ್ಲ ಬೀಳತ್ತಿದ್ವಲ್ರಿ. ಅದಕ್ಕೆ ಏನು ವಜ್ಜೆ ಆಕತ್ತೀವಿ ಮರ ಅಂತ ಹೇಳತ್ತಿದ್ರಿ ನಮಗೆ. ಹಂಗೆ ನಾವೆಲ್ಲ ಅವ್ನ ಮಾತು ಕೇಳ್ಕೊಂತ ಸೀದಾ ಹೊಂಟ್ರಿ ಈಗ ಫಿಶ್ ಮಾರ್ಕೆಟ್ ಕಡೆ ರೀ. ಅಲ್ಲೇ ಬರೋದ್ರಾಗ ನಮ್ಮ ಫ್ರೆಂಡ್ ಅವ್ರು ಕಟ್ರೆ ಏನೋ ಬೇಕಂದಿದ್ದಲ್ರಿ ಅಡಿಕೆ ಹೊಡ್ಯಾಕ. ಅದು ಅಂಗಡಿ ಬಂತ್ರಿ. ಅಂಗಡಿ ಕಡೆ ಹೋಗೋ ಮಟ್ಟ ಆ ಲೋಕಸ್ ಕೇಳಿದ್ರೆ ಅವ್ನ ಅಂಗಡಿಯಾಗ ಏನೂ ಇರಾಕನೇ ಇಲ್ಲಂತ್ರಿ. ಅಲ್ಲೊಂದು ಕಾಮಿಡಿ ಆತ್ರಿ ಅದಕ್ಕೆ. ಇದನ್ನು ಅಡಿಕೆ ಹೊಡಿದು ಕಟ್ರ್ ತರಕ್ಕೆ ಹೋದಾಗ ಏನಂದ್ರಿ ಅವ್ರ ಅಂಗಡಿಯಾಗ ಇಲ್ಲಂತ್ರಿ. ಮತ್ತೆ ಏನೈತೆ ಅಂತ ಕೇಳಿನ್ರಿ. ಅದಕ್ಕೆ ಸ್ವಲ್ಪ ಸಿಟ್ಟಾದ್ರಿ ನನ್ನ ಮೇಲೆ ಅಂಗಡಿಯವ. ಹಂಗೂ ಹಿಂಗೂ ಮಾಡ್ಕಾಸ್ ನಾವು ಬಂದ್ರಿ ಫಿಶ್ ಮಾರ್ಕೆಟ್ ಕಡೆ ಸ್ಟೇಷನರಿ ಅಂಗಡಿಗೆ. ಯಾಕಂದ್ರೆ ನಮ್ಮ ದೋಸ್ತುಗಳು ನಾವಿದ್ರಿ ಅವ್ಗೆ ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಅಲ್ಲಿರೋ ವೆರೈಟಿ ನೆಕ್ಲೆಸ್ ನೋಡ್ಕಾಸ ಅವ್ಗೆ ಏನು ತೊಗೋದಂತ ತಿಳಿಯವತ್ತಾಗಿತ್ರಿ. ಅವ್ನು ಪಡು ಕಷ್ಟ ನೋಡ್ಕಾಸ ನಾನು ಒಂದು 2-3 ನೆಕ್ಲೆಸ್ ತೋರಿಸಿನಿ ನೋಡ್ರಿ ಅವ್ಗೆ. ಇದು ತೊಗೊಳ್ಳಿ, ಇದು ಪ್ರಜ್ವಲ ಇದು ತಗೋ ಇಲ್ರಿ ಇದು ತಗೋ ಇದ ಕೊಡ್ಸನಲ್ರಿ ಹಂಗೆ ನೋಡಿಲ್ಲೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನಾನು ನೋಡಂದ್ರೆ ನಾವೇನು ನನ್ನ ಕಡೆ ತಿರುಗಿ ನೋಡಲೇ ಇಲ್ಲರಿ. ಆದ್ರೆ ಅವ್ಗೆ ಯಾವ್ದು ಇಷ್ಟ ಆಯ್ತು ನೋಡ್ರಿ ಅದೆಲ್ಲ ಕಡೆ ತೊಗೊಂಡ್ರಿ. ಆಮೇಲೆ ನೋಡ್ರಿ ಯಾವ ಥರ ಅದನ್ನು ಫ್ಲೆಕ್ಸ್ ಮಾಡತಾನ ಅಂತೇಳಿ MC ಸ್ಟ್ಯಾನ್ ಗತೆ. 80 ತೊಲ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು.
ಅವ್ನ ಕೊಳ್ಳಾಗಿನ ಚೈನ್ ಲಾಕೆಟ್ ಗಿಕೆಟ್ ಏನು ತೊಗೋದಿತ್ತೆಲ್ಲ ತೊಗೊಂಡು ನಾವು ಸೀದಾ ಹೊಂಟ್ರಿ ಈಗ ಮನೆ ಕಡೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹೋಗ್ಬೇಕಾರೆ ನಾವು ಹೊಂಟ್ರಿ ಸೀದಾ ನಮ್ಮ ಹಳ್ಯಾಳ ಕ್ರಿಶ್ಚಿಯನ್ ಗಲ್ಲಿದಾಗಿಂದ. ಇದು ಕ್ರಿಶ್ಚಿಯನ್ ಗಲ್ಲಿ ಅಂತ ನನಗೇನು ಗೊತ್ತಿಲ್ಲ ರೀ. ಇಲ್ಲಿ ಚರ್ಚ್ ಇದ್ದಿದ್ದು ನೋಡಿ ಕ್ರಿಶ್ಚಿಯನ್ ಗಲ್ಲಿ ಅಂತ ಹೇಳೀನಿ ರೀ. ಕ್ರಿಶ್ಚಿಯನ್ ಗಲ್ಲಿ ಅದು ಎಲ್ಲ ದಾಟ್ಕೊಂಡು ಸೀದಾ ಬಂದ್ರಿ ನಾವು ನಮ್ಮ ಯಲ್ಲಾಪುರನಕ್ಕೆ ಸನಿಕರು ಸಿದ್ದರಾಮೇಶ್ವರ ಗಲ್ಲಿ ಕಡೆ ರೀ, ಅಂದ್ರೆ ಒಡ್ರ ಗಲ್ಲಿ ರೀ. ಹಂಗೆ ಬಲಕ್ಕೆ ತಿರ್ಕೊಂಡು ನಾವು ಸೀದಾ ಹೊಂಟ್ರಿ ಯಲ್ಲಾಪುರನಕ್ಕೆ ಕಡೆನ ರೀ. ಈಗ ನಮ್ಮ ದೋಸ್ತು ಸ್ವಲ್ಪ ಗಾಡಿ ಸ್ಪೀಡ್ ಹೊಡಿ ಅಂದ್ರೆ ಹಿಂಗೆ ಹೊಡೆದ್ರಿ, ನೋಡ್ತೀರಿ ಹೆಂಗೆ ಹೊಡೆದು ಅಂತೇಳಿ. ಕಬ್ಬಿನ ಸೀಸನ್ ಐತಿ ನೋಡ, ಕಬ್ಬಿನ ಗಾಡ್ಯಾಗ ಹೋಗಿ ಸುಮ್ಮನೆ. ಕಬ್ಬಿನ ಸೀಸನ್ ಅಂತ ಹೇಳಂತೆ ನಮ್ಮ ದೋಸ್ತ ನಮ್ಮ ಗಾಡಿ ಸ್ಪೀಡಾಗಿ ಕಡಿಮೆ ಮಾಡಿಬಿಟ್ರಿ. ಯಾಕಂದ್ರೆ ಒಂದು 2 ಬೀಜ ಬಾಯಿ ಬಂದಂಗೆ ಆಗ್ಬಿಟ್ಟು ರೀ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅವಾಗಿನಗತ್ತೆ ಕಬ್ಬಿನ ಟ್ರಾಫಿಕು ಸ್ವಲ್ಪ ಕಡಿಮೆ ಆಯ್ತು ರೀ. ಯಾಕೋ ನಮಗೂ ಸಮಾಧಾನ ಆದಂಗೆ ಆತ್ರಿ. ಇನ್ನೇನು ಟ್ರಾಫಿಕೇ ಇಲ್ಲ ಅನಿಸ್ತದೆ. ಆದ್ರೂ ನೋಡ್ರಿ ಮುಂದೆ ಟ್ಯಾಕ್ಟ್ರ್ ಇದ್ದೇನೆ ಇದ್ರಿ. ಹಂಗೆ ನಮ್ದು ಇಲ್ಲೇ ನಾವು ನೋಡ್ರಿ ಬೇಕ್ರಿ ಅದು ಎಲ್ಲ ಐಟಮ್ ತೊಗೋದ್ರಿ ಅದೇ ಬೇಕ್ರಿಯಾಗ ರೀ. ಬೇಕ್ರಿ ಮತ್ತು ನಮ್ಮ ಯಲ್ಲಾಪುರ ಹಾಕ್ಯದು ಡಾಟ್ ಕ್ಯಾಸ್ ನಾವು ಸೀದಾ ಬಂದು ರೀ. ನಮ್ದು ಯಲ್ಲಾಪುರ ಕಡೆ ಸನಿಕರು ಪೆಟ್ರೋಲ್ ಬಂಕ್ ಕಡೆ ಬಸ್ರಿಕಟ್ಟಿ ಪೆಟ್ರೋಲ್ ಬಂಕ್ ಕಡೆ ಬಂದು ಕ್ಯಾಸ್ ಎಗ್ರೆಸ್ ತಿಂದು ರೀ. ಎಗ್ರೆಸ್ ತಿಂದು ಕ್ಯಾಸ್ ಎಗ್ರೆಸ್ ತಿಂದು ಆತ್ರಿ. ಪ್ಲೇಟ್ ಖಾಲಿನೂ ಆತ್ರಿ. ನಾವು ಸೀದಾ ಹೊಂಟ್ರಿ ಈಗ ಮನೆ ಕಡೆ ರೀ. ಮನೆ ಕಡೆ ಹೋಗ್ಬೇಕಾರೆ ನೋಡ್ರಿ ಇನ್ನೂ ಟ್ರಾಫಿಕ್ ಮತ್ತು ಹೆಚ್ಚು ಅನ್ಸತ್ತಿತ್ತು ರೀ ನನಗೆ. ಹಂಗೆ ಹೋಗೋ ಮಟ ನೋಡ್ರಿ ಟ್ಯಾಕ್ಟ್ರ್ ಏನು ಮುಗಿಯವಲ್ಲು ರೀ. ಯಾಕಂದ್ರೆ ಮೊದ್ಲೇಕ ನಿಮಗೆ ಹೇಳ್ದಂಗೆ ನಮ್ಮ ಊರಾಗ ಇರೋದು ರೀ ಶುಗರ್ ಫ್ಯಾಕ್ಟ್ರಿ ಹಳ್ಯಾಳ್ದಾಗ. ಇದೇ ನೋಡ್ರಿ ನಾ ಕಲ್ತಿರೋಂಥ ಕಾಲೇಜ್ ರೀ. 2 ವರ್ಷ ಐ ಟಿ ಐ ಮಾಡೀನಿ ರೀ ಇಲ್ಲೇ DPIT ಅಂತೇಳಿ ದೇಶಪಾಂಡೆ ಅವ್ರದ್ದು. ಅದ್ರ 1 ವರ್ಷ ನಂದು ಕೊರೋನಾ ಟೈಮ್ದಾಗ ಹೋತ್ರಿ. 1 ವರ್ಷ ಅಷ್ಟೇ ಕಾಲೇಜಿಗೆ ಬಂದೀನಿ ರೀ. ಅವನ್ನೆಲ್ಲ ನೋಡ್ಕೊತ ಹಳೆ ನೆನ್ಗಳನ್ನೆಲ್ಲ ನೆನೆಸ್ಕೊತ ನಾವು ಹೊಂಟ್ರಿ ಈಗ ಮನೆ ಕಡೆ ರೀ. ನಾವು ಮನೆ ಕಡೆ ಹೋಗ್ಬೇಕಾರೆ ಒಂದು 8 ಇಲ್ಲಾಂದ್ರೆ 8:30 ಏನು 9 ಆಗಿರ್ಬೇಕು ರೀ. ಹೋಗೋ ಮಟ ನಮ್ಮ ಅವ್ವ ಅಂದ್ರೆ ಫೋನ್ ಮೇಲೆ ಫೋನ್ ಮಾಡತ್ತಿಲ್ಲ ರೀ. ನಾನು ಫೋನ್ ಎತ್ತಲಿಲ್ಲ ರೀ. ಅದು ನನಗೆ ಗೊತ್ತಿತ್ತು ರೀ ಮನೆಗೆ ಹೋದ್ಮೇಲೆ ಏನೋ ಆಯ್ತು ಅಂತೇಳಿ ನನಗೆ. ಹಂಗೆ ನೋಡ್ರಿ ಏನು ಕಬ್ಬಿನ ಟ್ಯಾಕ್ಟ್ರ್ ಮುಗಿವಲ್ಲ ರೀ ನಮ್ಮಲ್ಲಿ ಹಾವಳಿ. ಅಷ್ಟು ಕಬ್ಬಿನ ಟ್ಯಾಕ್ಟ್ರ್ ಅದಾವ ರೀ ಊರಾಗ. ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತಾವೆ ರೀ ಕಬ್ಬಿನ ಟ್ಯಾಕ್ಟ್ರುಗಳು. ಒಂಥರ ನಮ್ದು ಇದು ಬೆಂಗಳೂರು BMTC ಬಸ್ ಸ್ಟಾಪ್ ಆದಂಗೆ ಆಗಿಬಿಟ್ಟೈತೆ ರೀ. ಹೆಂಗೆ ಬೆಂಗಳೂರ್ದಾಗ BMTC ಬಸ್ಗಳು ಜಾಸ್ತಿ ಅಲ್ಲ ರೀ, ಹಂಗೆ ನಮ್ಮ ಊರಾಗ ಕಬ್ಬಿನ ಟ್ಯಾಕ್ಟ್ರುಗಳು ಜಾಸ್ತಿ ನೋಡ್ರಿ. ಯಾವ್ಯಾವ ಊರಿಂದ ನಮ್ಮ ಹಳ್ಯಾಳ ಕಬ್ಬು ಕಳಿಸ್ತೀರಿ ಅಂಥವ್ರೆಲ್ಲರೂ ನಮ್ಗೆ ಕಮೆಂಟ್ ಮಾಡಿರಿ. ನೋಡು ನಮ್ಮದು ಎಲ್ಲಿಂದ ಕಬ್ಬು ಬರ್ತದೆ ನಮ್ಮ ಹಳ್ಯಾಳಕ್ಕೆ ಅಂತೇಳಿ. ನಾವೀಗ ಬಂದಿದ್ದು ನೋಡ್ರಿ ಗೋರೆಖಾನ್ ಪೆಟ್ರೋಲ್ ಪಂಪ್ ಕಡೆ ರೀ. ಈ ಕಡೆ ರೈಟ್ ಸೈಡ್ ಐತೆ ನೋಡ್ರಿ ಅದ ರೀ ಗೋರೆಖಾನ್ ಪೆಟ್ರೋಲ್ ಪಂಪ್. ಲೆಫ್ಟ್ ಸೈಡ್ ಏನೋ ಕಾಂತಾರ ಹೋಟೆಲ್ ಅಂತ ಐತ್ರಿ. ಅದ್ರ ಬಾಜುನ ಗೋರೆಖಾನ್ ಮದುವೆ ಹಾಲ್ನು ಕೂಡ ಐತ್ರಿ. ಅವನ್ನೆಲ್ಲ ನೋಡ್ಕೊತ ಬರೋ ಮಟ ನೋಡ್ರಿ ಮುಂದೆ ಟ್ರಕ್ ಡ್ರೈವರ್ ಯಾವ ಥರ ಗಾಡಿ ಓಡಿಸತ್ತಿದ್ದ ಅಂತೇಳಿ ನೋಡುಂ ಬರ್ರಿ. ಟ್ರಕ್ ನೋಡ್ರಿ ಫುಲ್ ಲೋಡ್ ಆದಂಗೆ ಕಾಣತ್ತಿತ್ತು ರೀ. ಯಾಕಂದ್ರೆ ಅದ್ರಾಗ ತುಂಬಿದ್ರೆ ಎಲ್ಲ ಪೋಲ್ಸ್ ರೀ. ಪೋಲ್ಸ್ಗೂ ನಾವು ಹೊಂಟಿದ್ದು ನಾನು ದಾಂಡೇಲಿ ಕಡೆ ರೀ. ಯಾಕಂದ್ರೆ ದಾಂಡೇಲಾಗ ಇರೋದಲ್ಲ ರೀ ನಮ್ಮ ಪೇಪರ್ ಮಿಲ್, ಅದಕ್ಕೆ ರೀ. ನಮ್ಮ ದಾಂಡೇಲಿ ಪೇಪರ್ ಮಿಲ್ ಅಷ್ಟೇ ಅಲ್ರಿ, ಈಗ ಫುಲ್ ಅಡ್ವೆಂಚರಸ್ ಆಗೈತೆ ರೀ. ಮತ್ತು ನಿಮಗೆ ರಿವರ್ ರಾಫ್ಟಿಂಗ್ ಆಗಿರಲಿ ಎಲ್ಲ ಕೂಡ ಅಲ್ಲಿ ಅವೈಲೇಬಲ್ ಐತ್ರಿ. ಯಾರು ಹೋಗೋರು ಇದ್ರೆ ಹೋಗ್ರಿ, ಫುಲ್ ಎಂಜಾಯ್ ಮಾಡ್ಬೋದು. ಇದೇ ನೋಡ್ರಿ ನಮ್ಮ ಊರು ಸನಿಯರು ಮುರಾರ್ಜಿ ಹಾಸ್ಟೆಲ್ ರೀ, ಇಂಜಿನಿಯರ್ ಕಾಲೇಜ್ ಹುಡುಗರಿಗೆ. ಅವನ್ನೆಲ್ಲ ನೋಡ್ಕೊಂಬರ್ತಾನೆ ನೋಡ್ರಿ ನಮ್ಮ ಟ್ರಕ್ ಡ್ರೈವರ್ ಯಾವ ಮನೆಗೆ ಗಾಡಿ ಓಡ್ಸತ್ತಾನ ರೀ. ಲೆಫ್ಟ್ ಸೈಡಿಗೆ ಫುಲ್ ಗಾಡಿ ಹಾಕ್ಯಾಸ ಧೂಳು ಎಬ್ಬಿಸ್ಬಿಟ್ಟಾನ ರೀ. ಆ ಧೂಳ್ನಾಗ ಹಂಗೂ ಹಿಂಗೂ ಮಾಡ್ಕಾಸ್ ನಾವು ಸೀದಾ ಬಂದಿದ್ದ ನಮ್ಮ ಸರ್ಕಲ್ ಕಡೆ ರೀ. ಇದೇ ನೋಡ್ರಿ ನಮ್ಮ ಊರು ಸರ್ಕಲ್ ರೀ. ಇಲ್ಲೇ ನೋಡ್ರಿ ಈಗ ನಮ್ಮ ದೋಸ್ತನ ಅಂಗಡಿನೂ ಇರೋದು ರೀ ಇಲ್ಲೇ ಸರ್ಕಲ್ದಾಗ. ಈಗ ಅವ್ರ ಅಂಗಡಿ ಕಡೆ ಹೋಗ್ಯಾಸ ನಾವು ಕೊಡ್ತಿದ್ರಿ ಅವ್ರದ್ದು ಅಂಗಡಿ ಮಾಲ್ ರೀ. ಮಾಲ್ ಅಂದ್ರೆ ಆ ಮಾಲ್ ಅಲ್ರಿ, ಅಂದ್ರೆ ಅವ್ರ ಅಂಗಡಿ ಜಾಡ್ನಿ ರೀ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅವ್ರ ಅಂಗಡಿ ಕಡೆ ಹೋಗ್ಯಾಸ ಅವ್ರ ಅಂಗಡಿ ಜಾಡ್ನಿ ಎಲ್ಲ ಕೊಟ್ಟು ಕ್ಯಾಸ ನಾವು ಅವ್ರ ಗಾಡಿ ಪಾರ್ಕ್ ಮಾಡ್ಕೊಂಡು ನಾವು ಸೀದಾ ಹೊಂಟ್ರಿ ಈಗ ನಮ್ಮ ಮನೆ ಕಡೆ ರೀ. ಮನೆ ಕಡೆ ಹೋಗೋ ಮಟ ನಮ್ಮ ದೋಸ್ತರ ಅಂದ್ರೆ ಪಬ್ಜಿ ಆಡೋಣ ಅಂತೇಳಿ. ದೇಶ ರೀ ನಾವು ಕಟ್ಟಿರೋ ದೇಶ ರೀ ಇದು. ಇಷ್ಟ ನೋಡ್ರಿ ಇವತ್ತಿನ ಕತೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲರೂ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗೋಣಂತ ಇಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಾಗ. ಅಲ್ಲಿ ತನಕ ಬಾಯ್.